ಟೈಮ್ ಹೀಗೆ ಇರಲ್ಲ ಅಂತ ಹೇಳಿ, ಬಟ್ ಡೋಂಟ್ ವಾಂಟ್ ಟು ಕ್ರೈ. ಯಾರ್ಬೋದು ಅವರಿಗೆ ಆ ಕೆಲಸ ಮಾಡಬೇಕಲ್ವಾ, ಆವಾಗ ಗೊತ್ತಿರುತ್ತೆ. ಒಂದು ಪೇಷಂಟ್ ವ್ಲಾಗ್ ಮಾಡೋ ಪರಿಸ್ಥಿತಿ ಇಲ್ಲ ಅಂತ ಹೇಳ್ಬೋದು ನಿಮಗೆ. ಯಾಕಂದರೆ ನೋಡಿ ಮರೆತೆ ಜಗವ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ನನ್ನ ಜೀವನದಲ್ಲಿ ಏನಾಗ್ತಿದೆ ಅಂತ ಹೇಳಿ. ಸೊ ಎಪಿಸೋಡ್ ನನ್ನ ಮನದಾಳದ ಮಾತು ಅಂತ ಕೊಟ್ಟಿದ್ದೀನಿ. ಎಸ್, 1 ಮಂತ್ ಬ್ಯಾಕ್ ನಾನು Q&A ಹಾಕಿದ್ದೆ ಗೈಸ್ ಇನ್ಸ್ಟಾಗ್ರಾಮಲ್ಲಿ. ತುಂಬ ಜನ ಹೇಗೆ ನಡೀತಿದೆ ನಿಮ್ಮ ಲೈಫ್, ಏನಾಗ್ತಾ ಇದೆ, ಆಮೇಲೆ ನೀವು ಊರಿಗೆ ಹೋದಾಗ ಏನಕ್ಕೆ ವ್ಲಾಗ್ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದೀರಾ, ಸ್ಟೋರೀಸ್ ಅಷ್ಟೇ ಅಪ್ಡೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರ. ಎಸ್, ಯಾಕಂದರೆ ಇವಾಗ ನಾವು ವ್ಲಾಗ್ ಮಾಡೋ ಪರಿಸ್ಥಿತಿ ಇಲ್ಲ ಅಂತ ಹೇಳ್ಬೋದು ನಿಮಗೆ. ಯಾಕಂದರೆ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಗೈಸ್. ಅಂದರೆ ಹುಷಾರಿಲ್ಲ ಅಂದರೆ ತುಂಬ ಸೀರಿಯಸ್ ಆಗಿದ್ದಾರೆ. ನಿಮಗೆ ಗೊತ್ತು, ನಾನು ಅವ್ರ ಜೊತೆ ಎಲ್ಲ ವ್ಲಾಗ್ ಮಾಡ್ತಾ ಇದ್ದೆ. ಆ್ಯಂಡ್ ನಮ್ಮ ಚೈಲ್ಡ್ಹುಡ್ಡಿಂದನೂ ನಮ್ಮ ಅಜ್ಜಿಗೆ ಬಂದಿದ್ದೀವಿ. ಇವಾಗ ತುಂಬ ಸೀರಿಯಸ್ ಇದ್ದಾರೆ. ಅವ್ರಿಗೆ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಅಜ್ಜಿಗೆ ಫಸ್ಟಿಂದನೂ ಈಗ ಒಂದು 15 ವರ್ಷ ಆಗಿರ್ಬೋದು. ನಾವು ಸಣ್ಣವರಿದ್ದಾಗಿಂದನೂ ಅವರಿಗೆ BP, ಶುಗರ್, ಹಾರ್ಟ್ ಪ್ರಾಬ್ಲಮ್ ಅದೆಲ್ಲ ಇತ್ತು ಗೈಸ್. ಅಂದರೆ ನಮ್ಮಮ್ಮ ಎಲ್ಲ ಮಣಿಪಾಲಿಗೆಲ್ಲ ಕರ್ಕೊಂಡೋಗಿ ತೋರಿಸಿದ್ದಾರೆ. ಅದಿತ್ತು, ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ರು ಅವರು. ಇವಾಗ ಏಜ್ ಕೂಡ ಆಯ್ತಲ್ವ, ಇವಾಗ ಅರೌಂಡ್ ಅವರಿಗೆ 75 ಇಯರ್ಸು. ಇವಾಗ ಸಡನ್ನಾಗಿ ಒಂದು 3 ಮಂತ್ಸ್ ಬ್ಯಾಕ್ ಅವರಿಗೆ ಸಡನ್ನಾಗಿ ವಾಶ್ರೂಮಲ್ಲಿ ತಲೆ ತಿರುಗಿ ಬಿದ್ದರು ಗೈಸ್, ಅಷ್ಟೇ. ಅದಾದಮೇಲೆ ನಾವು ಹಾಸ್ಪಿಟಲ್ ಎಲ್ಲ ತೋರಿಸಿದ್ವಿ. ಯೂಶ್ವಲಿ ನಾವು ತೋರಿಸೋದು ಉಡುಪಿ ಮಣಿಪಾಲ್ ಇದೆ ಅಲ್ವಾ, ಅಲ್ಲೇ ತೋರಿಸೋದು. ಸೊ ಅಲ್ಲಿ ತೋರಿಸಿದಾಗ ಅವರಿಗೆ ಸ್ಟ್ರೋಕ್ ಆಗಿದೆ ಫಸ್ಟ್ ಅಟೆಂಪ್ಟಲ್ಲಿ ಅಂತ ಗೊತ್ತಾಯಿತು. ಈ ಸ್ಟ್ರೋಕ್ ಆದರೆ ಮತ್ತೆ ಅದು ಆಗ್ತಾ ಇರುತ್ತೆ ಅಂತ ಹೇಳಿ ನಮಗೆ ಡಾಕ್ಟರ್ ಸಹ ಹೇಳಿದರು. ಆಮೇಲೆ ನಮ್ಮಮ್ಮ ಪಾಪ ಫಸ್ಟ್ ಟೈಮ್ ಆದಾಗ ಉಡುಪಿಲೆಲ್ಲ ತೋರಿಸಿ ನಾವು ಸ್ವಲ್ಪ ಆಯುರ್ವೇದಿಕ್ ಮಾಡೋಣ ಅಂತ ಹೇಳಿ ಅವಾಗ ಪಿಕಪ್ ಆದರು ಗೈಸ್. ಅಂದರೆ ನಡೆಯೋ ಥರ ಆದರು, ಮತ್ತೆ ನಡೆದ್ರು. ಮತ್ತೆ ಸೆಕೆಂಡ್ ಟೈಮ್ ಅದೇ ಥರ ಆಯಿತು. ಈ 6 ಮಂತ್ಸಲ್ಲಿ ತುಂಬ ಅನುಭವಿಸಿದ್ದಾರೆ ಗೈಸ್. ಮತ್ತೆ ಸೆಕೆಂಡ್ ಆಯಿತು. ಥರ್ಡ್ ಟೈಮ್ ಆದಾಗ ಗೈಸ್ ಅವರು ಬೆಡ್ ರಿಡನ್ ಆಗಿಬಿಟ್ರು. ಈಗ 2 ಮಂತ್ಸ್ ಬ್ಯಾಕ್ ಆಗಿರೋದು. ಬೆಡ್ ರಿಡನ್ ಆಗಿಬಿಟ್ರು. ಸೊ ಒಂದು ಸೈಡ್ ಅವರಿಗೆ ಏನೂ ಇದೇ ಇಲ್ಲ ಗೈಸ್. ಇವಾಗ ಏನೂ ಮಾಡೋಕ್ಕಾಗಲ್ಲ, ಆ ಥರ ಆದರು. ಆದರೆ ನಾನು ಲಾಸ್ಟ್ ಮಂತ್ ಊರಿಗೆ ಹೋದಾಗ ಸ್ವಲ್ಪ ಏನಾದ್ರು ತಿಂತಾ ಇದ್ರು ಆಯಿತಾ. ಈಗ ಬೆಡ್ ರಿಡನ್, ಈಗ ಮನೇಲೇ ಎಲ್ಲ ನೋಡ್ಕೊತಾರೆ ಗೈಸ್. ಅಂದರೆ ನಮ್ಮಮ್ಮ ಆಗಿರ್ಬೋದು, ಅವ್ರ ಮಗಳು ಅಂದರೆ ನಮ್ಮ ಅತ್ತೆ ಆಗಬೇಕು ಅವರು ಕೂಡ ನಮ್ಮಮ್ಮನ ಜೊತೆನೇ ಇದ್ದರು ಗೈಸ್. ನಾವು ಇಲ್ಲಿಂದ ಎಷ್ಟೇ ಹೇಳ್ಬೋದು ಆಯಿತಾ, ಅಲ್ಲಿ ನೋಡ್ಕೊಳೋದು ಈಸ್ ವೆರಿ ಡಿಫಿಕಲ್ಟ್ ಕೂಡ. ಹಾಗೆ ನಮ್ಮಮ್ಮಂಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ನಮ್ಮ ಅತ್ತೆ ಆಗಿರಲಿ, ನಮ್ಮಮ್ಮ ಆಗಿರಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ ನಾವೆಲ್ಲ ಫೋನ್ ಮಾಡಿ ಕೇಳ್ಬೋದು ಅಷ್ಟೇ, ಆದರೆ ಆ ಸಿಚುವೇಶನ್ ಫೇಸ್ ಮಾಡಿದವರಿಗೆ ಗೊತ್ತಾಗಿರುತ್ತೆ. ಹಾಗೆ ನಿಮ್ಮ ಮನೇಲಿ ಯಾರು ಪೇಷಂಟ್ ಇದ್ದರೆ ಗೊತ್ತಿರುತ್ತೆ ನಿಮ್ಗೆ ಯಾವ ಥರ ಇರುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಊರಿಗೆ ಹೋದಾಗೆಲ್ಲ ನಂಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಮ್ಮ ಅಜ್ಜಿದ ನೋಡೇ ನಮಗೆ ಅಲ್ಲಿ ಪ್ರೆಸೆನ್ಸ್ ಇದ್ದಾಗೆ ನಮ್ಗೊಂಥರ ಅನಿಸ್ತಿರುತ್ತೆ ಗೈಸ. ಅಂದರೆ ಅಷ್ಟು ಓಡಾಡ್ಕೊಂಡಿದ್ದವರು ಸಡನ್ನಾಗಿ ಹಾಗಾದಾಗ ಐ ಫೀಲ್, ಅಂದರೆ ತುಂಬ ಚೆನ್ನಾಗಿ ಹೇಳ್ತಾರೆ ವಯಸ್ಸಾಗಿದೆ ಅಂತ ಹೇಳಿ. ಆದರೆ ನಮ್ಗೆ ಅದೇನೋ ಒಂಥರ ತುಂಬ ಹಾರ್ಡ್ ಫೀಲ್ ಆಗುತ್ತೆ ಗೈಸ್. ಏನೇ ಆಗಿರಲಿ ನಮ್ಮ ಅಜ್ಜಿ ಅಂತ ಹೇಳಿದ್ರೆ ಫಸ್ಟಿಂದನೂ ನಾವು ಬಂದಿರೋದಲ್ವಾ. ಸೊ ನನಗೀಗ ಅಳಕ್ಕೆ ಇಷ್ಟ ಇಲ್ಲ ಕ್ಯಾಮ್ರಾದಲ್ಲಿ. ನಾನು ತುಂಬ ಇಲ್ಲಿದ್ದಾಗ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನೋಡಿ, ಇವಾಗ ನಾನು ಕೆಲಸಕ್ಕೆ ಬೆಂಗಳೂರಲ್ಲಿರ್ತೀನಿ. ಆಮೇಲೆ ನಮ್ಮ ಅಣ್ಣ ಆಗಿರಲಿ, ನಮ್ಮ ಅಪ್ಪ ಆಗಿರಲಿ, ನಮ್ಮಮ್ಮ ಎಲ್ಲ ಊರಲ್ಲಿರ್ತಾರೆ. ಅವ್ರು ಏನೇ ಅಲ್ಲಿ ಹೇಳಿದ್ರು ನನಗೆ ಚುರುಕಂತಿರುತ್ತೆ ಗೈಸ್. ಈಗ ಸಡನ್ನಾಗಿ ನಾನು ಬಿಟ್ಟು ಹೋಗೋಕ್ಕಾಗಲ್ಲ. ಅದರಲ್ಲೂ ನಾ ಪರ್ಮಿಷನ್ಸ್ಗೆ ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ ಗೈಸ್, ನಾನು ಹೋಗಲೇಬೇಕು. ಇವಾಗ ನೋಡಿ, ನಾವು ಫ್ಯಾಮಿಲಿಗೋಸ್ಕರನೇ ದುಡಿತಾ ಇರ್ತೀವಿ ಆಯಿತಾ ಬೆಂಗಳೂರಲ್ಲಿ. ಅವರಿಗೆ ನಾವು ಈ ಟೈಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾವ ಥರ ಅನಿಸುತ್ತೆ ಫೀಲ್. ಸೊ ಅದಕ್ಕೋಸ್ಕರ ನಾನೊಂದು ಇವಾಗ 1 ವಾರ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಗೈಸ್, ಅದಕ್ಕೋಸ್ಕರ ನಾನು ಮನೆಗೆ ಹೋದಾಗ ವ್ಲಾಗ್ ಮಾಡ್ತಿರ್ಲಿಲ್ಲ. ಸೊ ತುಂಬ ದಿನ ಅದ್ರ ಬಗ್ಗೆ ನಾನು ಹೇಗೆ ವ್ಲಾಗ್ ಮಾಡಲಿ, ಹೇಗೆ ಹೇಳಲಿ ನಿಮಗೆ ಅಂತ. ಬಟ್ ತುಂಬ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲಿ DMs ಹಾಕ್ತಾಯಿದ್ರೆ, ಯಾಕೆ ಮನೇಲಿ ಮಾಡ್ತಾಯಿಲ್ಲ, ಯಾಕೆ ನಿಮ್ಮ ಅಮ್ಮನಿಗೆ ತೋರಿಸ್ತಾ ಇಲ್ಲ. ನಮ್ಮ ಅಮ್ಮನೂ ಅದರಲ್ಲೇ ಫುಲ್ಲು ಇನ್ವಾಲ್ವ್ ಆಗಿದ್ದಾರೆ. ಯಾಕಂದರೆ ಒಂದು ಪೇಷಂಟ್ ಇದ್ದರೆ ಮನೇಲಿ ಗೊತ್ತಿರುತ್ತಲ್ವ ಗೈಸ್ ನಿಮಗೆ ಯಾವ ಥರ ಸಿಚುವೇಶನ್ ಇರುತ್ತೆ ಅಂತ ಹೇಳಿ. ನಮ್ಮ ಅಜ್ಜಿದು A to Z ಮಾಡಬೇಕು. ಅಂದರೆ ಒಂದು ಡೈಪರಿಂದ ಹಿಡಿದು ಅವ್ರಿಗೆ ಎತ್ತದಾಗಿರಲಿ ಎಲ್ಲದೂ ಮಾಡಬೇಕು. ನಮ್ಮಮ್ಮ ಅಂದರೆ ಗೈಸ್, ನಾನು ಅಂಥ ಅಮ್ಮನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಈಗ ನಾವು ಹೇಳೋದು ಈಸಿಯಾಗಿ ಹೇಳ್ಬೋದು, ಅವರಿಗೆ ಆ ಕೆಲಸ ಮಾಡಬೇಕಲ್ವ, ಆವಾಗ ಗೊತ್ತಿರುತ್ತೆ. ಒಂದು ಪೇಷಂಟ್ ಇದ್ದಾಗ ಇಟ್ಸ್ ವೆರಿ ಡಿಫಿಕಲ್ಟ್, ಎಲ್ಲದೂ ಮಾಡಬೇಕು. ಆಮೇಲೆ ನಿನ್ನೆ ಫೋನ್ ಮಾಡಿ ನಮ್ಮಮ್ಮ ಫುಲ್ ಅಳ್ತೆ. ಅಂದರೆ ಇವಾಗ ನಮ್ಮ ಅಜ್ಜಿ ಸ್ವಲ್ಪ ಆದರೂ ಹಿಂದಿನ ತಿಂಗಳು
ಊಟ ಮಾಡ್ತಿದ್ರು ಗೈಸ್. ಇವಾಗ ಏನೂ ಮಾಡ್ತಾ ಇಲ್ಲ. 1-2 ಸ್ಪೂನ್ ಜ್ಯೂಸ್ ಕುಡಿತಿದ್ದಾರೆ 4 ದಿನದಿಂದ ಆಯಿತಾ. ನನಗೂ ಇಲ್ಲಿ ಕ್ಲಾಸ್ ಇರುತ್ತೆ ಗೈಸ್, ನೆಕ್ಸ್ಟ್ ಕ್ಲಾಸ್ ಇರುತ್ತೆ, ನಾನು ಕ್ಲಾಸ್ ತೊಗೋಬೇಕು, ನಾನು ಕ್ಲಾಸ್ ತೊಗೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ. ಅವರು ಹತ್ತ ತಕ್ಷಣ ನನ್ನ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಡುತ್ತೆ. ಆ ಥರ ಪರಿಸ್ಥಿತಿ ಇಸ್ ವೆರಿ ವೆರಿ ಡಿಫಿಕಲ್ಟ್ ಗೈಸ್. ಆ ಥರ ಹ್ಯಾಂಡಲ್ ಮಾಡೋದು ನಂಗೆ ಗೊತ್ತಿಲ್ಲ. ನಾನು ಹ್ಯಾಂಡಲ್ ಮಾಡಿದ್ದೀನಿ ಗೈಸ್. ಯಾಕಂದರೆ ನಾನು 4th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಎಲ್ಲ ನಮ್ಮ ಅಜ್ಜಿಗೆ ಹಾರ್ಟ್ ಆಪ್ರೇಷನ್ ಎಲ್ಲ ಇತ್ತಾಯ್ತಾ. ಆವಾಗ ನಮ್ಮಮ್ಮ ನಂಗೆ 1-2 ವರ್ಷ ನಾನು ಬಿಟ್ಟು ಇದ್ದೀನಿ ಅಮ್ಮನಿಗೆ ಆ ಏಜಲ್ಲಿ. ಅಂದರೆ ನಮ್ಮ ಅತ್ತೆ ಮನೇಲಿದ್ದೆ ನಾನು. ಆವಾಗಿಂದ ಇದಾಗಿದೆ. ಆದರೆ ಆ ಪೇಷಂಟಿಗೆ ನಮ್ಮಮ್ಮ ಆವಾಗಿಂದನೂ ನೋಡ್ಕೊತಿದ್ದಾರೆ. ಸೊ ನಮ್ಮ ಅಜ್ಜಿಗೆ ಅವಾಗೂ ನೋಡ್ಕೊಂಡಿದ್ರು, ನಮ್ಮಮ್ಮ ಇವಾಗೂ ನೋಡ್ಕೊತಿದ್ದಾರೆ. ನಿನ್ನೆನೂ ಕಾಲ್ ಮಾಡಿದ್ರು, ನಂಗೆ ಕಾಳು ಬರ್ತೀವಿ ಜಸ್ಟ್ ಮಿನಿಟ್ಗೆ. ನಿನ್ನೆನೂ ನಮ್ಮಮ್ಮ ಫೋನ್ ಮಾಡಿದ್ರು, ಎಲ್ಲ ಅಳ್ತಾ ಇದ್ದಾರೆ. ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ ಗೈಸ್. ಇವಾಗ ಅವ್ರಿಗೆ ನಾವು ಏನು ಬೇಕಾದ್ರೂ ದುಡ್ಡು ಖರ್ಚು ಮಾಡಿ ಇದು ಮಾಡೋಕ್ಕೆ ರೆಡಿ ಇದ್ದೀವಿ ಆಯಿತಾ. ಆದರೆ ಈ ಟೈಮ್ ಅವ್ರ ಬಾಡಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅವಾಗ ಏನು ಮಾಡೋಕ್ಕಾಗುತ್ತೆ. ಇವಾಗ ಊಟ ಮಾಡ್ತಿಲ್ಲ ಅಂತ ಹೇಳಿ ನಾವು ಹಾಸ್ಪಿಟಲ್ ಅವ್ರಿಗೆ ಕರ್ಕೊಂಡೋದ್ರೆ ಅವರಿಗೆ ಮತ್ತೆ ಮೂಗಿನ ಪೈಪೆಲ್ಲ ಹಾಕ್ತಾರೆ. ಆ ಪೈಪೆಲ್ಲ ಹಾಕಿ ಹಿಂಸೆ ಕೊಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಗೈಸ್. ಅಂದರೆ ಅವ್ರು ಇರೋ ತನಕ ಚೆನ್ನಾಗಿರಲಿ ಅಂತ ಹೇಳಿ. ಆದರೆ ತುಂಬ ಅಂದರೆ ತುಂಬ ನರ್ಕ ಅನುಭವಿಸ್ತಿದ್ದಾರೆ. ಅಂದರೆ ಪಾಪ ಅವ್ರಿಗೆ ಏನು ನೋವಾಗ್ತಿದೆ ಅಂತ ಹೇಗೆ ಇದು ಮಾಡೋದು ಗೈಸ್. ಅಂದರೆ ಫಸ್ಟ್ ಆದರೆ ಮಾತು ಚೆನ್ನಾಗಿ ಆಡ್ತಿದ್ರು, ಇವಾಗ ಸ್ವಲ್ಪ ಮಾತು ಕರೆಕ್ಟಾಗಿ ಆಡಲ್ಲ. ದಿಸ್ ಈಸ್ ದಿ ಒನ್ ಥಿಂಗ್. ನನಗೆ ನಿಮ್ಮ DMs ಎಲ್ಲ ನೋಡಿ ನನಗೆ ಒಂಥರ ಅನಿಸಿತ್ತು. ಇದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಮನೆಗೆ ಹೋದಾಗ ನನಗೆ ಅಲ್ಲಿ ಹೇಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇದು ಎಸ್, ನಂಗೆ ಇಲ್ಲಿಂದ ಇದ್ದು ತುಂಬ ಫೀಲ್ ಆಗ್ತಾಯಿದೆ. ಈಗ ನಾಳೆ ಊರಿಗೆ ಹೋಗಿ ನಮ್ಮ ಅಜ್ಜಿ ಹೇಗಿದ್ದಾರೆ ಅಂತ ಹೇಳಿ ನೋಡಬೇಕು. ಆದರೆ ತುಂಬ ಸೀರಿಯಸ್ ಇದ್ದಾರೆ ಅವರು. ಇವಾಗೂ ವಿಡಿಯೋ ಕಾಲ್ ಮಾಡಿದಾಗ ಬಾ ಅಂತ ಹೇಳಿ ಹತ್ಬಿಟ್ರು. ಆ ಥರ ಎಲ್ಲ ಮಾಡಿದಾಗ ಒಂಥರ ಇದಾಗುತ್ತೆ ಗೈಸ್, ಹಿಂಸೆ ಆಗುತ್ತೆ. ಅಷ್ಟೇ ಅಪ್ಡೇಟ್ ಗೈಸ್. ಅದ್ರ ಬಗ್ಗೆ ಹೇಳೋಣ ಅಂತ ಮಾಡಿದೆ ಅಷ್ಟೇ. ಈಗ ನಾವೆಲ್ಲ ಒಟ್ಟಿಗಿದ್ಮೇಲೆ ಒಂದು ಫ್ಯಾಮಿಲಿ ಮೆಂಬರ್ ಇದ್ರ ಥರ. ಇದು ಯಾರೇ ಆಗಿರಲಿ ಗೈಸ್, ಈಗ ವಯಸ್ಸಾಗಿರಲಿ ಏನೇ ಆಗಿರಲಿ, ಈಗ ಅಜ್ಜಿ ಈ ಇದರಲ್ಲಿ ಇರ್ಬೇಕಾದ್ರೆ ತುಂಬ ಫೀಲ್ ಆಗುತ್ತೆ. ನೀವು ನೋಡಿರ್ಬೋದು ನಂದು ಓಲ್ಡ್ ವೀಡಿಯೋಸ್ ಎಲ್ಲ, ನಮ್ಮ ಅಜ್ಜಿ ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂತ ಹೇಳಿ. ಐ ನೋ ಈ ಟೈಮ್ ಹೀಗೆ ಇರಲ್ಲ ಅಂತ ಹೇಳಿ, ಬಟ್ ಡೋಂಟ್ ವಾಂಟ್ ಟು ಕ್ರೈ. ಗೈಸ್ ದಿಸ್ ಈಸ್ ದಿ ಅಪ್ಡೇಟ್. ಈ ಥರ ಆಗ್ತಾಯಿದೆ. ಇವಾಗ ನಾನು ಇವತ್ತು ಡೇಟ್ ಬಂದು 19th ಏನೋ, ಮೇ ಬಿ ಥರ್ಸ್ಡೇ. ನಾನು ಕೂಡ ನಾಳೆ ಹೊರಡ್ತಾ ಇದ್ದೀನಿ. ಐ ಕಾಂಟ್, ನನಗೆ ದಿನ ಫೋನ್ ಮಾಡಿ ಇದು ಮಾಡೋಕ್ಕಾಗಲ್ಲ ಗೈಸ್. ಯಾರೋ ಆ ಥರ ಯಾರಾದರೂ ಅಲ್ಲ, ನಮ್ಮ ಅಜ್ಜಿ ಅಲ್ವಾ, ನಂಗೆ ಬಿಟ್ಟಿರೋಕ್ಕಾಗ್ತಾಯಿಲ್ಲ, ನಂಗೆ ಎಳಿತಾ ಇದೆ, ನಾನು ಹೋಗ್ಬೇಕಂತ ಹೇಳಿ. ಗೈಸ್ ಇವಾಗ ಎಲ್ಲದೂ ಆಗಿರ್ಬೋದು ನಮ್ಮ ಅಜ್ಜಿಗೆ. ಪಾಪ ಅವರು ತುಂಬ ಕಷ್ಟಪಡ್ತಿದ್ದಾರೆ. ತುಂಬ ಅದನ್ನ ನರಳೋದು ನೋಡೋಕ್ಕಾಗ್ತಿಲ್ಲ ಆ ಥರ. ನಮ್ಮಮ್ಮ ಪಾಪ ದಿನ ಫೋನ್ ಮಾಡಿ ಹೇಳ್ತಾರೆ ನನಗೆ ಒಂಥರ ಫೀಲ್ ಆಗುತ್ತೆ ಗೈಸ್ ಪಾಪ ನಿಜವಾಗ್ಲೂ. ಯಾಕಂದರೆ ನಮ್ಮ ಅಜ್ಜಿ ತುಂಬ ಜಾಲಿ ಆಗಿದ್ದಿತ್ತು. ಅವ್ರು ಮಾಡದೇ ಇರೋ ಟ್ರಿಪ್ ಇಲ್ಲ, ಆಮೇಲೆ ಎಲ್ಲದಕ್ಕೂ ಸಪೋರ್ಟಿವ್ ಆ ಥರ ಇದ್ದಿತ್ತು ಅಜ್ಜಿ. ಲೈಕ್ ಟಿಪಿಕಲ್ ಅಜ್ಜಿ ಥರನೇ ಇರಲಿಲ್ಲ. ಅವ್ರಿಗೆ ಈ ಥರ ನನಗೆ ಹಿಂಸೆನೇ ಆಗಬಾರ್ದು ಅವರಿಗೆ ಅಂತ ಹೇಳಿ ನಾನು ದೇವ್ರ ಹತ್ರ ಅಷ್ಟೇ ಕೇಳ್ಕೊಳೋದು, ಹಿಂಸೆ ಕೊಡಬೇಡ ಅಂತ ಹೇಳಿ. ಎಸ್ ಗೈಸ್, ಅದು ನೋಡ್ಕೊತಿರೋದು ಲೈಕ್ ಗ್ರೇಟ್ ಥಿಂಗ್. ನಮ್ಮಮ್ಮ ಅವ್ರದ್ದು ಟಾಯ್ಲೆಟ್ ಆಗಿರಲಿ, ಸೂಸುವಿಂದ ಹಿಡಿದು ಎಲ್ಲದಕ್ಕೂ ನಮ್ಮಮ್ಮ ಎತ್ತದಿಂದ ಹಿಡಿದು ನಮ್ಮ ಅತ್ತೆ ಮತ್ತು ನಮ್ಮಮ್ಮನೇ ಎಲ್ಲದೂ ಕ್ಲೀನ್ ಮಾಡ್ತಾರೆ. ಅದಕ್ಕೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಯಾಕಂದರೆ ಇಡೀ ಮನೆಯದೆಲ್ಲ ಕೆಲಸ ಮಾಡಿ ಅದನ್ನು ಮಾಡೋದು, ಪೇಷಂಟಿಗೆ ಇಟ್ಕೊಡೋದು ಇಟ್ಸ್ ನಾಟ್ ಎಟ್ ಆಲ್ ಈಸಿ. ನಾವು ಏನೋ ಒಂದು ಇದರಲ್ಲಿ ನೋಡ್ಬೋದು, ಆದರೆ ನಮ್ಮ ಮನೆಯಲ್ಲೇ ಇದ್ದಾಗ ತುಂಬ ಕಷ್ಟ ಗೈಸ್. ಯಾವಾಗ ಹುಷಾರಾಗ್ತಾರೆ ಅಂತ ಹೋಪಲ್ಲಿ ಇರ್ತೀವಿ, ಆ ಹೋಪೇ ನಿಮ್ಗೆ ಹೋಗಿಬಿಟ್ರೆ ಇರೋಕ್ಕಾಗಲ್ಲ. ದ್ಯಾಟ್ಸ್ ಇಟ್. ಅದಕ್ಕೋಸ್ಕರ ನಾನು ಆ ಅಪ್ಡೇಟ್ ಕೊಡೋಕ್ಕೆ ನಾನು ವ್ಲಾಗ್ ಮಾಡಿದ್ದು ಗೈಸ್. ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ ಮನೆಗೆ ಹೋದಾಗ ಏನಕ್ಕೆ ವ್ಲಾಗ್ ಮಾಡಿದ್ರಿ. ಈ ಥರ ಕಂಡೀಷನ್ ಇಟ್ಕೊಂಡು ನನಗೇನೋ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆದರೆ ತುಂಬ ಚೆನ್ನಾಗಿ ಕೇಳ್ತಿದ್ದೀರಾ, ನಿಮಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನಾನು ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ. ವೆನ್ ಇಟ್ ಕಮ್ ಫಾರ್ ದಿ ಪ್ರೊಫೆಷ್ನಲಿಸಿ, ಇವಾಗ ನಾನು ಬೆಂಗಳೂರಲ್ಲಿದ್ದೀನಿ. ಈ ಕೆಲಸ ಮಾಡ್ಬೇಕಾದ್ರೆ ಅದೊಂದು ಕಮಿಟ್ಮೆಂಟ್ ಗೈಸ್. ನೀವು ಒಂದು ಕೆಲಸ ಮಾಡ್ತಾಯಿದ್ದೀರಾ,
ಯು ಹ್ಯಾವ್ ಟು ಲುಕ್ ಇನ್ ಟು ಎವ್ರಿಥಿಂಗ್ ಫೈನಾನ್ಷಿಯಲಿ. ಎಲ್ಲದೂ ಬೇಕಲ್ವ. ಈಗ ನಾನು ದುಡಿದ್ರೆ ಏನೋ ಆಗುತ್ತೆ, ಈಗ ನಾನು ದುಡಿಲಿಲ್ಲ ಅಂದರೆ ಅದನ್ನು ನಾನು ಥಿಂಕ್ ಮಾಡಬೇಕು. ಈಗ ಎರಡೆರಡು ಪ್ರೊಫೆಷನ್ ಮೇಂಟೈನ್ ಮಾಡ್ತಿದ್ದೀನಿ. ಅದು ಮತ್ತು ಕಾಂಟೆಂಟ್ ಕ್ರಿಯೇಷನ್ ಅಸಿಸ್ಟೆಂಟ್ ಪ್ರೊಫೆಸರ್. ಎಸ್ ಗಾಯ್ಸ್, ಇನ್ನೇನೂ ಇಲ್ಲ ಹೇಳೋದು. ನನಗೆ ನಮ್ಮ ಅಜ್ಜಿ ಹುಷಾರಾಗಬೇಕು ಅಂತಲೇ ಇವಾಗಿನ ತನಕನೂ ಇರೋದು ಗಾಯ್ಸ್. ಈಗ ಏನಾಗುತ್ತೆ ನೋಡೋಣ. ಆಯ್ತು.